ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರು ಈ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಅಂದರೆ ಎಸ್ಪೆಷಲಿ ಯಾರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ, ಅವರಿಗೆ ಒಂದು ಡೌಟ್ ಸಹ ಇರುತ್ತೆ. ಅದೇನಂದರೆ, ವಾಟ್ ಈಸ್ ದ ಮಿನಿಮಮ್ ಸ್ಯಾಲರಿ ಆಫ್ಟರ್ MBBS? ಇದು ಬರೀ ನೀಟ್ ಆಸ್ಪಿರೆಂಟ್ಸಿಗೆ ಅಲ್ಲ, ಬೇರೆ ಕ್ಯೂರಿಯಸ್ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಏನು ನೀಟ್ JE ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಸರಿ CT ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಅವರಿಗೆ ಎಲ್ಲ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ದೇ ವಿಲ್ ಬಿ ಹ್ಯಾವಿಂಗ್ ಅ ಕ್ವೆಶ್ಚನ್. ಡಾಕ್ಟರ್ಸಿಗೆ ಎಷ್ಟು ಸ್ಯಾಲರಿ ಸಿಗುತ್ತೆ, ಏನು ಮಿನಿಮಮ್ ಸ್ಯಾಲರಿ ಯಾವುದು ಅಂತ. ಸೊ ಕೆಲವು ಸ್ಟೂಡೆಂಟ್ಸಿಗಿರುತ್ತೆ ಡಾಕ್ಟರ್ಸ್ ಅಂದರೆ ಏನು, ಎಷ್ಟು ಸಂಪಾದಿಸಬಹುದು ಅಂತ. ಇನ್ನು ಕೆಲವರಿಗೆ ಇರುತ್ತೆ ಡಾಕ್ಟರ್ ಅಂದರೆ ತುಂಬಾ ಸಂಪಾದಿಸ್ಬೋದು. ಸೊ ಈ ಎಲ್ಲ ಕನ್ಫ್ಯೂಷನನ್ನು ನಾನಿವತ್ತು ಕ್ಲಿಯರ್ ಮಾಡ್ತಾ ಇದ್ದೇನೆ. ನಾನು ಕೆಲವು ರಿಯಲ್ ಡೇಟಾ ಬೇಸಿಸ್ ಆಗಿ ವಾಟ್ ಈಸ್ ದ ಮಿನಿಮಮ್, ಕಮ್ಮಿ ಅಂದರೆ ಡಾಕ್ಟರ್ಸಿಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಆಫ್ಟರ್ ಕಂಪ್ಲೀಟಿಂಗ್ MBBS ಕೋರ್ಸ್ ಅಂತ ಇವತ್ತು ನಾನು ತೋರಿಸ್ಲಿಕ್ಕಿದ್ದೀನಿ, ಹೇಳಲಿಕ್ಕಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಈಸ್ ದ ಮಿನಿಮಮ್ ಸ್ಯಾಲರಿ ಆಫ್ ಡಾಕ್ಟರ್, ಅಥವಾ ವಾಟ್ ಈಸ್ ದ ಮಿನಿಮಮ್ ಸ್ಯಾಲರಿ ಆಫ್ಟರ್ MBBS? ಸೊ MBBS ಕೋರ್ಸ್ ಹೇಳೋದು 4.5 ಇಯರ್ಸ್ ಪ್ಲಸ್ 1 ಇಯರ್ ಇರುವಂಥದ್ದು, ಅಂದರೆ ಟೋಟಲ್ 5.5 ಇಯರ್ಸ್ ಇರುವಂಥದ್ದು. ಸೊ ಈ 5.5 ಇಯರ್ಸಲ್ಲಿ 4.5 ಇಯರ್ಸ್ ಏನಿದೆ, ಸೊ ಈ ಡ್ಯೂರೇಷನಲ್ಲಿ MBBS ಸ್ಟೂಡೆಂಟ್ಸ್ ಏನಿರ್ತಾರೆ, ಸೊ ದೇ ವಿಲ್ ಬಿ ಗೋಯಿಂಗ್ ಟು ಕಾಲೇಜ್, ಮೆಡಿಕಲ್ ಕಾಲೇಜ್ ಏನಿರುತ್ತೆ, ರೆಸ್ಪೆಕ್ಟಿವ್ ಮೆಡಿಕಲ್ ಕಾಲೇಜ್ ಹೋಗ್ತಾರೆ, ಆ್ಯಂಡ್ ಪ್ರಾಕ್ಟಿಕಲ್ಸ್ ಎಲ್ಲ ಇರುವಂಥದ್ದು. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆದರೆ ದೇ ವಿಲ್ ಆಲ್ಸೋ ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್, ಆ್ಯಂಡ್ ಅಲ್ಲಿ ಪ್ರಾಕ್ಟಿಕಲ್ಸ್ ಅದೇ ಥರ ಬೇರೆ ಬೇರೆ ಥರದ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ ಅವರವರ ಪ್ರೊಫೆಸರ್ಸ್. ಸೊ 4.5 ಇಯರ್ಸಲ್ಲಿ ದೇ ವೋಂಟ್ ಬಿ ಅರ್ನಿಂಗ್ ಎನಿಥಿಂಗ್, ಓಕೆ. ಆದರೆ ನಂತರ 1 ಇಯರ್ ಏನಿದೆ ಇನ್ ದ MBBS ಕೋರ್ಸ್, 4.5 ಇಯರ್ ಆದಮೇಲೆ 1 ಇಯರ್ ಏನಿದೆ, ಆ 1 ಇಯರಲ್ಲಿ ಇಂಟರ್ನ್ಶಿಪ್ ಇರ್ತದೆ. ಸೊ ಈ ಇಂಟರ್ನ್ಶಿಪ್ಪಲ್ಲಿ ಏನು MBBS ಸ್ಟೂಡೆಂಟ್ಸ್ ಇರ್ತಾರೆ, ಸೊ ದೇ ಹ್ಯಾವ್ ಟು ವರ್ಕ್ ಇನ್ ಅ ಹಾಸ್ಪಿಟಲ್, ಓಕೆ. ವರ್ಕ್ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಆಸ್ ಅ ಡಾಕ್ಟರ್, ಬಟ್ ದೇ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್, ಓಕೆ, ಇನ್ ದ ಹಾಸ್ಪಿಟಲ್. ಸೊ ಈ ಇಂಟರ್ನ್ಶಿಪ್ ಟೈಮಲ್ಲಿ ಈ ಸ್ಟೂಡೆಂಟ್ಸ್ ಏನಿರ್ತಾರೆ, MBBS ಸ್ಟೂಡೆಂಟ್ಸ್, ದೇ ವಿಲ್ ಬಿ ಗೆಟಿಂಗ್ ಅ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಅಮೌಂಟ್ ಅವರ ಸ್ಯಾಲರಿ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಡಿಪೆಂಡ್ ಫಾರ್ ಡಿಫರೆಂಟ್ ಸ್ಟೇಟ್ಸ್. ಸೊ ಆಂಧ್ರ ಪ್ರದೇಶ್, ಕೇರಳ, ಐ ಗೆಸ್ ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಸ್ಯಾಲರಿಯನ್ನು ಕೊಡ್ತಾರೆ. ಸೊ 7,000 to 8,000 ಸ್ಟಾರ್ಟ್ ಆಗಿ ಕೆಲವು ಸ್ಟೇಟ್ಸಲ್ಲಿ 12,000 ಇರುವಂಥದ್ದು, ಕೆಲವು ಸ್ಟೇಟ್ಸಲ್ಲಿ 25,000 ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಹೈಯೆಸ್ಟ್ ಇಂಟರ್ನ್ಶಿಪ್ ಅಲ್ಲಿ ಅಮೌಂಟ್ ಸಿಗುವಂಥದ್ದು MBBS ಸ್ಟೂಡೆಂಟ್ಸಿಗೆ, ದಟ್ ಈಸ್ ಅರೌಂಡ್ 30,000, ಓಕೆ. ಗ್ರೇಟ್ ಅಲ್ಲ, 35 ಐ ಗೆಸ್ಸು. ಸೊ ಐ ಆಮ್ ನಾಟ್ ವೆರಿ ಶ್ಯೂರ್, ಇಟ್ಸ್ ಅರೌಂಡ್ 30, ಓಕೆ. ಸೊ 7,000 to 30,000 ನಿಮ್ಮ ಸ್ಟೇಟ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಈ ಇಂಟರ್ನ್ಶಿಪ್ ಅಮೌಂಟ್, ಓಕೆ. ಸೊ ಈ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೆ ನಿಮ್ಮ MBBS ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಎಷ್ಟು, 4.5 ಪ್ಲಸ್ 1 ಇಯರ್, ಸೊ 5 ಇಯರ್ಸ್ ಈಸ್ ಆಫ್ MBBS ಕೋರ್ಸ್ ಅಲ್ವಾ. ಸೊ ಇದಾದಮೇಲೆ ಕೆಲವು ಸ್ಟೇಟ್ಸಲ್ಲಿ, ಐ ಆಮ್ ನಾಟ್ ವೆರಿ ಶ್ಯೂರ್ ವಿಚ್ ಸ್ಟೇಟ್ಸ್, ಬಾಂಡ್ ಇರುತ್ತೆ, ಓಕೆ. ಸೊ ಅಂದರೆ ನೀವು ವಿಲೇಜಲ್ಲಿ ಹೋಗಿ ವರ್ಕ್ ಮಾಡಲೇಬೇಕು ಅಂತ ಹೇಳೋ ಒಂದು ಬಾಂಡ್. ಅಂದರೆ MBBS ಕೋರ್ಸ್ ಕಂಪ್ಲೀಟ್ ಆದಮೇಲೆ 4.5 ಇಯರ್ ಪ್ಲಸ್ 1 ಇಯರ್ ಕಂಪ್ಲೀಟ್ ಆದಮೇಲೆ ಯು ಆರ್ ಸಪೋಸ್ ಟು ಗೋ ಟು ಸಮ್ ಆಫ್ ದ ವಿಲೇಜ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ದೇರ್, ಓಕೆ, ಫಾರ್ 1 to 2 ಇಯರ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ಡಿಫರೆಂಟ್ ಸ್ಟೇಟ್ಸ್. ಸೊ ಇದು ಬಾಂಡ್, ಅಂದರೆ ನೀವು ಈ ಥರ ವಿಲೇಜಲ್ಲಿ ನೀವು ವರ್ಕ್ ಮಾಡಿದ್ರೆ ಮಾತ್ರನೇ ಲೈಕ್ ಯು ವಿಲ್ ಬಿ ಗೆಟಿಂಗ್ ಅ ಸರ್ಟಿಫಿಕೇಟ್ ಅಂತ, ಆ ಥರದ ಒಂದು ರೂಲ್. ಸೊ ಡೆಫಿನೆಟ್ಲಿ ನೀವು ವಿಲೇಜಲ್ಲಿ ವರ್ಕ್ ಮಾಡುವಾಗ ಫ್ರೀಗೆ ನಿಮ್ಮ ಕೈಯಲ್ಲಿ ವರ್ಕ್ ಮಾಡಿಸೋದಿಲ್ಲ. ಸೊ ದೇ ವಿಲ್ ಬಿ ಪೇಯಿಂಗ್ ಯು ಸಮ್ ಅಮೌಂಟ್. ಸೊ ಈ ಅಮೌಂಟ್ ಎಷ್ಟು, 55,000 to 70,000, ಓಕೆ. ಡೆಫಿನೆಟ್ಲಿ ನಾಟ್ ಲೆಸ್ ಅಲ್ವಾ. ನೀವು ಒಳ್ಳೆ ಗೌರ್ಮೆಂಟ್ ಜಾಬನ್ನು ನೋಡಿದ್ರೂ ಸ್ಯಾಲರಿ ಸ್ಟಾರ್ಟ್ ಆಗುವಂಥದ್ದು 35 ಇಂದ, ಓಕೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಅ ವೆರಿ ಗುಡ್ ಅಮೌಂಟ್, 55,000 to 70,000, ಅಗೇನ್ ಡಿಪೆಂಡಿಂಗ್ ಆನ್ ಡಿಫರೆಂಟ್ ಸ್ಟೇಟ್ಸ್. ಸೊ ಈ ವಿಲೇಜಲ್ಲಿ ವರ್ಕ್ ಮಾಡೋ ಟೈಮಲ್ಲಿ, ಓಕೆ. ಆಫ್ಟರ್ ದಿಸ್ ನೀವು ನಿಮ್ಮ ಬೇಕಾದರೆ ಕ್ಲಿನಿಕನ್ನು ಇಟ್ಕೊಳ್ಬಹುದು, ಅಥವಾ ಬೇರೆ ಹಾಸ್ಪಿಟಲ್ಸಲ್ಲಿ
ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯು ಕ್ಯಾನ್ ಬಿ ಅ ಡಾಕ್ಟರ್, ಓಕೆ, ಅಸಿಸ್ಟೆಂಟ್ ಡಾಕ್ಟರ್ ಥರ. ಸೊ ಸೂನ್ ಆಫ್ಟರ್ MBBS ಆ್ಯಂಡ್ ದಿಸ್ ಬಾಂಡ್ ಕಂಪ್ಲೀಷನ್ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ಬೋದು ಅಥವಾ ಕ್ಲಿನಿಕನ್ನು ಇಟ್ಕೊಳ್ಬೋದು. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕೀಪ್ ಕ್ಲಿನಿಕ್ ಆಫ್ ಯುವರ್ ಓನ್, ಸ್ಕೈ ಈಸ್ ದ ಲಿಮಿಟ್. ಅಂದರೆ ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ಎಷ್ಟು ಸ್ಟೂಡೆಂಟ್ಸ್, ಎಷ್ಟು ಪೇಷಂಟ್ಸ್ ಬರ್ತಾರೆ, ಓಕೆ. ಆದರೆ ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಗೌರ್ಮೆಂಟ್ ಏನು ಹಾಸ್ಪಿಟಲ್, ಓಕೆ, ನಾಟ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೀವು ಏನು ಅಸಿಸ್ಟೆಂಟ್ ಡಾಕ್ಟರ್ ಆ ಥರ ಇಫ್ ಯು ಆರ್ ವರ್ಕಿಂಗ್, ದೆನ್ ನಿಮ್ಮ ಸ್ಯಾಲರಿ ಎಷ್ಟು ಇರುತ್ತೆ ಅಂದರೆ 65,000 to 70,000, ಓಕೆ, ಆಲ್ಮೋಸ್ಟ್ ಸೇಮೇ. ಕೆಲವು ಕಾಲೇಜ್ ಲೈಕ್ ಐ ಗೆಸ್ ಏಮ್ಸ್ ಅಂತಹ ಕಾಲೇಜ್ ಅಂತ ಯಾಕೆ ಹೇಳ್ತಿದ್ದೇನೆ, ಏಮ್ಸ್ ಅಂತಹ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ you will be able to get approximately 1 lakh as well, okay. Maximum it will go up to 1 lakh. So ನಾನೇನು ತುಂಬ ಮುಂಚೆ ವೆನ್ ಐ ವಾಸ್ ಸರ್ಚಿಂಗ್ ಜಾಬ್ ಆಫ್ಟರ್ ಮೈ ಏನು MSc, ಸೊ ಆಗ ನಾನು ಸರ್ಚ್ ಮಾಡ್ತಾ ಇರುವಾಗ ಏಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅಲ್ಲೂ ಕೆಲವು ಜಾಬ್ ಓಪನಿಂಗ್ಸ್ ಇತ್ತು ಫಾರ್ MSc, ಓಕೆ. ಐ ಡಿಡ್ MSc ಇನ್ ಬಯೋಕೆಮಿಸ್ಟ್ರಿ. ಸೊ ಆ ಟೈಮಲ್ಲಿ ನನ್ನ ನೆನಪಿದೆ, ಓಕೆ, ದಟ್ ಈಸ್ ಬಿಫೋರ್ 5-6 years. ಆ ಟೈಮಲ್ಲಿ ದೇ ವಾಂಟೆಡ್ MBBS ಕೋರ್ಸನ್ನು ಕಂಪ್ಲೀಟ್ ಮಾಡಿರೋ ಕ್ಯಾಂಡಿಡೇಟ್ಸ್ ಬೇಕಿತ್ತು, ಅಂದರೆ ಡಾಕ್ಟರ್ಸ್ ಬೇಕಿತ್ತು. ಆ್ಯಂಡ್ ಅವರ ಸ್ಯಾಲರಿ ಎಷ್ಟಾಗಿತ್ತು ಅಂದರೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂತ ಬರ್ದಿತ್ತಂದರೆ ಅಲ್ಲಿ 1 lakh ಅಂತ. ಸೊ ಇದು ನಾನು ನೋಡಿರುವಂಥದ್ದು, ಓಕೆ. ಸೊ ಇಫ್ ಯು ಆರ್ ಬಿಕಮಿಂಗ್ ಅ ಡಾಕ್ಟರ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಲೈಕ್ ಏಮ್ಸ್, ಯು ಕ್ಯಾನ್ ಅರ್ನ್ ಅಪ್ ಟು 1 lakh. ಬೇರೆ ಹಾಸ್ಪಿಟಲ್ಸಲ್ಲಿ 65,000 to 70,000 ನೀವು ಅರ್ನ್ ಮಾಡುವಂಥದ್ದು, ಓಕೆ. ಸ್ಟೇಬಲ್ ಜಾಬ್ ಇರುತ್ತೆ ಇದು. ಫೈನ್. ಇನ್ನು ಕೆಲವ್ರು ಏನು ಮಾಡ್ತಾರೆ, ಹೆಚ್ಚಿನ ಸ್ಟೂಡೆಂಟ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ PGಗೆ ಪ್ರಿಪೇರ್ ಆಗ್ತಾರೆ, MDಗೆ, ಓಕೆ. ಬೇರೆ ಬೇರೆ ಸ್ಪೆಷಲೈಸೇಷನ್ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ನೀವು PG ನೀಟನ್ನು ಕ್ರ್ಯಾಕ್ ಮಾಡಿ ವೆನ್ ಯು ಆರ್ ಡೂಯಿಂಗ್ ಪೋಸ್ಟ್ ಗ್ರ್ಯಾಜುಯೇಷನ್, ಯು ವಿಲ್ ಬಿ ಆಲ್ಸೋ ವರ್ಕಿಂಗ್ ಇನ್ ಸರ್ಟೆನ್ ಹಾಸ್ಪಿಟಲ್, ಓಕೆ. ಸೊ ಪ್ರಾಕ್ಟೀಸ್ ಸಹ ಮಾಡಲಿಕ್ಕೆ ಇರುವಂಥದ್ದು ಅಲಾಂಗ್ ವಿತ್ ದ ಕೋರ್ಸ್. ಸೊ PGಯನ್ನು ನೀವು ಕಲಿತಾ ಇರ್ತೀರಾ, ಪೋಸ್ಟ್ ಗ್ರ್ಯಾಜುಯೇಷನನ್ನು ಮಾಡ್ತಾ ಇರ್ತೀರಾ ಅಂದರೆ ಡ್ಯೂರಿಂಗ್ ದ ಕೋರ್ಸ್ ಯು ಆರ್ ಏಬಲ್ ಟು ಅರ್ನ್ ಅಪ್ ಟು 65,000, ಅಂದರೆ 65,000 ಡಿಫ್ರೆಂಟ್ ಹಾಸ್ಪಿಟಲ್ಸ್ ಪೇ ಮಾಡುವಂಥದ್ದು ನಿಮಗೆ, ಓಕೆ, ಬಿಕಾಸ್ ಯು ಆರ್ ಆಲ್ಸೋ ವರ್ಕಿಂಗ್ ಡ್ಯೂರಿಂಗ್ ದ ಕೋರ್ಸ್. ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ, ಅಂದರೆ ಸ್ಪೆಷಲೈಸೇಷನ್ ಏನೋ ನೀವು ಕಲ್ತಿರ್ತೀರಾ, ಅದಾದ ನಂತರ ಹಾಸ್ಪಿಟಲ್ಸಲ್ಲಿ ಯು ಕ್ಯಾನ್ ಅರ್ನ್ 1.5 lakh to 2 lakh, ಓಕೆ. ದಟ್ ಈಸ್ ರಿಯಲಿ ವೆರಿ ಗುಡ್ ಅಮೌಂಟ್, 1.5 to 2 lakh. ಎಗೈನ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ ಇನ್ನೂ ಜಾಸ್ತಿ ಇರಬಹುದು, ಓಕೆ, ಆದರೆ ನಾರ್ಮಲ್ ಆಗಿ 1.5 to 2 lakh. ಎಗೈನ್ PG ಆದಮೇಲೆ ನೀವು ನಿಮ್ಮದೇ ಕ್ಲಿನಿಕ್ ಇಡ್ತೀರಾ ಅಂತ ಇಟ್ಕೊಳ್ಳಿ, ಓಕೆ. ಯು ವಿಲ್ ಬಿ ಸ್ಪೆಷಲೈಸ್ಡ್ ಪೀಡಿಯಾಟ್ರಿಕ್ಸ್ ಇರ್ಬೋದು, ಇಫ್ ಯು ಆರ್ ಪೀಡಿಯಾಟ್ರಿಷಿಯನ್ ಅವ್ರು ಈ ಥರ ಎಲ್ಲ ಇದ್ದರೆ ಎಗೈನ್ ಸ್ಕೈ ಈಸ್ ದ ಲಿಮಿಟ್. ಸೊ ಕೆಲವು ಡಾಕ್ಟರ್ಸಿಗಂತೂ ಎಷ್ಟೊಂದು ರಶ್ ಇರ್ತದೆ ಅಂದರೆ ಮೇ ಬಿ ಇನ್ ಅ ಡೇ ಲ್ಯಾಕ್ಸ್, ಅವರು ಡೇಯಲ್ಲೇ ಲ್ಯಾಕ್ ಅರ್ನ್ ಮಾಡ್ತಾರೆ ಕೆಲವು ಡಾಕ್ಟರ್ಸ್, ಓಕೆ. ಸೊ ಸ್ಕೈ ಈಸ್ ದ ಲಿಮಿಟ್ ಇಫ್ ಯು ಆರ್ ಹ್ಯಾವಿಂಗ್ ಯುವರ್ ಓನ್ ಕ್ಲಿನಿಕ್ ಆಫ್ಟರ್ PG ಪೋಸ್ಟ್ ಗ್ರ್ಯಾಜುಯೇಷನ್. ಬಟ್ ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡ್ತೇನೆ ನಾನು ಅಂತಂದರೆ 1.5 to 2 lakh. ಆದರೆ ಮಕ್ಕಳಿಗೆ ಯಾವುದು ತುಂಬ ಇಂಪಾರ್ಟೆಂಟ್ ಈ ಪ್ರೊಫೆಷನಲಲ್ಲಿ ಅಂದರೆ, ಈ ಪ್ರೊಫೆಷನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್, ಯಾವುದು ಒಳ್ಳೆ ಬೆನಿಫಿಟ್ ಯಾವುದು ನಿಮಗೆ ಅಂದರೆ, ಅಡ್ವಾಂಟೇಜ್ ಯಾವುದಂದರೆ, ಅಪಾರ್ಟ್ ಫ್ರಮ್ ದ ಸ್ಯಾಲರಿ ಅಂತೂ ವೆರಿ ಗುಡ್ ಸ್ಯಾಲರಿ ಸ್ಟಾರ್ಟಿಂಗಲ್ಲೇ ಕೊಡ್ತಾರೆ, 55 ಅಂತೂ ಮಿನಿಮಮ್, ಓಕೆ. ಸೊ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ ಎನಿಥಿಂಗ್, ಇವನ್ ಲ್ಯಾಕ್ಸ್ ಇನ್ ಅ ಡೇ ಅಲ್ವಾ. ಬಟ್ ಅಡ್ವಾಂಟೇಜ್ ಬೆನಿಫಿಟ್ ಯಾವುದು ಈ ಪ್ರೊಫೆಷನ್ ಇದು ಅಂದರೆ, ಈ ಪ್ರೊಫೆಷನ್ನಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಜಾಬ್ ನಿಮಗೆ ಬೇರೆ ಯಾವುದೂ ಇಲ್ಲ ವರ್ಲ್ಡಲ್ಲಿ. ಯಾಕಂದರೆ ಒಂದು ಪೇಷಂಟ್ ನಿಮ್ಮಿಂದ ಕ್ಯೂರ್ ಆಗಿ ಹೋಗುವಾಗ ಥ್ಯಾಂಕ್ ಯು ಡಾಕ್ಟ್ರೇ ಅಂತ ಹೇಳಿ ಹೋಗ್ತಾರಲ್ಲ, ಸೊ ಅದರಷ್ಟು ಖುಷಿ ನಿಮಗೆ ಬೇರೆ ಯಾವ ಜಾಬಲ್ಲೂ ಸಿಗೋದಿಲ್ಲ. ಸೊ ನೀವು ಈ ಸ್ಯಾಲರಿಗೋಸ್ಕರ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾ, ಅಥವಾ ಆ ಖುಷಿ ಸಿಗ್ತದಲ್ಲ ನಿಮಗೆ, ಈಗ ಅರ್ಥ ಆಗೋದಿಲ್ಲ ಆ ಖುಷಿ, ಓಕೆ. ಸೊ ಒನ್ಸ್ ಯು ಎಂಡ್ ಅಪ್ ಇನ್ ಸರ್ಟೆನ್ ಜಾಬ್, ಆಗ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ, ಪ್ರೊಫೆಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಬರುತ್ತೆ, ಓಕೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಹೈಯೆಸ್ಟ್ ಸಿಗೋದು ನಿಮಗೆ ಈ ಡಾಕ್ಟರ್ ಪ್ರೊಫೆಷನಲ್ಲಿ, ಓಕೆ. ಸ್ಯಾಟಿಸ್ಫ್ಯಾಕ್ಷನ್ ಅದ ಥರ ಸ್ಟೆಬಿಲಿಟಿ.
ಏನಿಲ್ಲ, ನನಗೆ ಕೆಲವರು ಡಾಕ್ಟರ್ಸ್ ಗೊತ್ತು. ಓಕೆ, ಹೋಮಿಯೋಪತಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, ಮನೇಲಿ ಹೌಸ್ ವೈಫ್ ಕೆಲವು ಡಾಕ್ಟರ್ಸ್, ಲೈಕ್ ನಾನು ಹೆಸರು ಹೇಳೋದಿಲ್ಲ, ನನ್ನ ಫ್ರೆಂಡ್ಸಿನ ಅಮ್ಮಂದರು ಕೆಲವರು ಮನೇಲಿ ಹೌಸ್ ವೈಫ್ ಅವರು. ಓಕೆ, ಅವರ ಕೈಗುಣ, ಅವರ ಮೆಡಿಸಿನ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲೆಲ್ಲಿಂದ ಮನೆಗೆ ಬರ್ತಾರೆ. ಸೊ ಇಟ್ ಈಸ್ ಅ ಪ್ರೊಫೆಷನ್. ಯಾವ ಥರ ಅಂದರೆ, ನೀವು ಹೊರಗಡೆ ಹೋಗದೆ ಮನೇಲೆ ಕುತ್ಕೊಂಡು ಮಾಡುವಂತಹ ಪ್ರೊಫೆಷನ್ ಈ ಡಾಕ್ಟರ್ ಪ್ರೊಫೆಷನ್. ಎಕ್ಸ್ಪೆಷಲಿ ಹೋಮಿಯೋಪತಿ, ಆಯುರ್ವೇದಿಕ್, ನ್ಯಾಚುರೋಪತಿ ಡಾಕ್ಟರ್ಸ್ ಬಗ್ಗೆ ನಾನು ಹೇಳುವಂಥದ್ದು ಇದು. ಓಕೆ, MBBS ಡಾಕ್ಟರ್ಸ್, ಇಟ್ ಇಸ್ ಬೆಟರ್ ಇಫ್ ಯು ಹ್ಯಾವ್ ಅ ಕ್ಲಿನಿಕ್. ಓಕೆ, ಅಲ್ಲ ಅಂದರೂ ನಡೀತದೆ, ಕೆಲವರು ಮನೆಯಲ್ಲೇ ಕ್ಲಿನಿಕನ್ನು ಇಟ್ಕೊಂಡಿರ್ತಾರೆ. ಓಕೆ, ಸೊ ದ್ಯಾಟ್ ಈಸ್ ದ ಮಿನಿಮಮ್ ಸ್ಯಾಲರಿ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲರಿ ಆಫ್ MBBS ಡಾಕ್ಟರ್, ಆರ್ ಆಫ್ಟರ್ MBBS ಮಿನಿಮಮ್ ಸ್ಯಾಲರಿ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. Let's meet in the coming video. Until then, bye.